ಎಲ್ಲರಿಗೂ ನಮಸ್ತೆ. ಇವತ್ತು ರಿಸಲ್ಟ್ಸ್ ಬಂದಿದೆ ಸೆಕೆಂಡ್ ಪಿ ಯು ಸಿದು. ನನಗೆ ತುಂಬ ಖುಷಿ ಆಗ್ತಿದೆ. 595 ಔಟ್ ಆಫ್ 600 ಬಂದಿದೆ ಸೈನ್ಸ್ ಬ್ರಾಂಚಲ್ಲಿ. ನಾನು ಫಸ್ಟ್ ಆಫ್ ಆಲ್ ನನ್ನ ಕಾಲೇಜ್ ಲೆಕ್ಚರರ್ಸಿಗೆ, ಆಮೇಲೆ ನನ್ನ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸುನಿಲ್ ಸರ್, ಜಗನ್ ಸರ್ ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಅವರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಲೆಕ್ಚರರ್ಸು ಯಾವಾಗ ಡೌಟ್ಸ್ ಇದ್ರೂ ತುಂಬ ಚೆನ್ನಾಗಿ ಕ್ಲಿಯರ್ ಮಾಡಿದ್ದಾರೆ. ಆ್ಯಂಡ್ ಸ್ಟಡಿ ಅವರ್ಸ್ ಎಕ್ಸ್ಟ್ರಾ ಟೈಮ್ ನಮಗೋಸ್ಕರ ಕೊಟ್ಟು ರಿಸಲ್ಟ್ಸ್ ಚೆನ್ನಾಗಿ ಬರೋ ಥರ ಮಾಡಿದ್ದಾರೆ. ಸೊ ನಾನು ಕಾಲೇಜಲ್ಲಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪೇರೆಂಟ್ಸಿಗೂ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಎವ್ರಿ ಡೇ ಎಲ್ಲ 3 ಸಬ್ಜೆಕ್ಟ್ಸ್ ಸ್ಟಡಿ ಮಾಡ್ತಿದ್ದೆ. ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಚೆನ್ನಾಗಿ ಬಂದಿದೆ, ಖುಷಿ ಆಗ್ತಿದೆ. ಚೆನ್ನಾಗಿತ್ತು. ನಾನು ಎವ್ರಿ ಡೇ ಆಲ್ಮೋಸ್ಟ್ 4 to 5 hours ಸ್ಟಡಿ ಮಾಡ್ತಿದ್ದೆ. ಎಲ್ಲ ಸಬ್ಜೆಕ್ಟ್ಸು ಒನ್ ಡೇ ಅಲ್ಲಿ ಕವರ್ ಮಾಡ್ತಿದ್ದೆ. ಆ್ಯಂಡ್ ನಮಗೆ ಕಾಲೇಜಲ್ಲೇ ತುಂಬ ಟೈಮ್ ಕವರ್ ಆಗ್ತಿದ್ದರಿಂದ ಮನೆಗೆ ಹೋಗ್ಬಿಟ್ಟು ಜಾಸ್ತಿ ಸ್ಟಡಿ ಮಾಡೋಕ್ಕೇನು ಇರ್ತಿರ್ಲಿಲ್ಲ. ಕಾಲೇಜಲ್ಲೇ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ತಿತ್ತು. ಸೊ ಕಾಲೇಜಿಂದ ತುಂಬ ಹೆಲ್ಪ್ ಆಯಿತು. ಅಂದರೆ ಡಿಸಿಪ್ಲಿನ್ ಶೆಡ್ಯೂಲ್ ಇತ್ತು. ಸೊ ಎಲ್ಲದೂ ಕವರ್ ಮಾಡೋಕ್ಕೆ ಈಸಿ ಆಯಿತು. ನಾನು ನೆಕ್ಸ್ಟ್ ಇಂಜಿನಿಯರಿಂಗ್ ಚೂಸ್ ಮಾಡ್ಬೇಕಂತ ಇದ್ದೀನಿ. KCET ಪ್ರಿಪೇರ್ ಆಗ್ತೀನಿ. ಎಲ್ಲ ಸಬ್ಜೆಕ್ಟ್ಸ್ ಮೇಲೂ ಈಕ್ವಲಿ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಎಕ್ಸಾಮ್ಸ್ ಯಾವುದೂ ಫಿಯರಿಂದ ಬರಿಬಾರ್ದು, ಆರಾಮಾಗಿ ಬರಿಬೇಕು. ಎಲ್ಲ ಚೆನ್ನಾಗಿ ಬರುತ್ತೆ ಮಾರ್ಕ್ಸ್. ಥ್ಯಾಂಕ್ ಯು. ನನ್ನ ಹೆಸರು ಗಣಪತಿ ಅಂತ. ನನ್ನ ಮಗಳು ಸಿರಿ TG ಅಂತ ಸರಮಿ ಕಾಲೇಜ್ ಶಿವಮೊಗ್ಗದಲ್ಲಿ ಸೆಕೆಂಡ್ PUC ಸ್ಟಡಿ ಮಾಡಿದ್ಲು. ಇವತ್ತು ಸ್ಟೇಟಿಗೆ 6th ರ್ಯಾಂಕ್ ಬಂದಿದೆ. ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ಇದೆ ಶಿವಮೊಗ್ಗದಲ್ಲಿ. ಸಾಮಾನ್ಯವಾಗಿ ನಾವು ಇವಳು SLC-ನಲ್ಲೂ ಕೂಡ ಟಾಪರ್ ಇದ್ಲು. ಆವಾಗ ನಮಗೆ ಒಂದು ಗೊಂದಲ ಇತ್ತು. ಇನ್ನು ಮುಂದೆ PUC ಕಾಲೇಜಲ್ಲಿ ನಮಗೆ ಔಟ್ಸೈಡ್ ಕಳಿಸ್ಲಿಕ್ಕೆ ಅಷ್ಟು ಇಚ್ಛೆ ಇರಲಿಲ್ಲ. ಎಲ್ಲಿ ಕಳಿಸೋದು ಅನ್ನೋದು ಪ್ರಶ್ನೆ ಬಂದಾಗ ನಾವು ಕಾಲೇಜ್ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಸರಮಿ ಪರಿಚಯ ಆಯಿತು. ಆವಾಗ ಬಂದು ಪ್ರಿನ್ಸಿಪಲ್ ಸುನಿಲ್ ಸರ್ ಹತ್ರ ಮತ್ತು ಜಗನ್ ಸರ್ ಹತ್ರ ಮಾತಾಡಿದ್ವಿ. ಅವರು ಎಲ್ಲ ನಮಗೆ ಕ್ಲಾರಿಟಿ ಕೊಟ್ಟರು. ನಮ್ಮದು ಕೋಚಿಂಗ್ ಹೇಗಿದೆ ಕಾಲೇಜಲ್ಲಿ, ನಿಮ್ಮ ಮಗಳನ್ನ ಇಲ್ಲಿಗೆ ಕಾಲೇಜಿಗೆ ಕಳಿಸಿದರೆ ಏನು ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಕೊಟ್ಟರು. ಈ ಹಿನ್ನೆಲೆಯಲ್ಲಿ ನಾವು ಸರಮಿ ಶಿವಮೊಗ್ಗ ಕಾಲೇಜಿಗೆ ಸೇರಿಸಿದ್ವಿ. ಅದಕ್ಕೆ ನಮಗೆ ರಿಸಲ್ಟ್ ಕೂಡ ಉತ್ತಮವಾಗಿ ಬಂದಿದೆ. ಹಾಗಾಗಿ ಈ ಒಂದು ರಿಸಲ್ಟ್ ಬಂದಿರೋದ್ರಿಂದ ನಮಗೆ ಸಂತೋಷ ಇದೆ. ಈಗ ಸಾಧಾರಣ ಶಿಕ್ಷಣ ಅಂತ ಹೇಳಿದ್ರೆ ಈ ಮಕ್ಕಳು, ಪೋಷಕರು ಮತ್ತು ಶಿಕ್ಷಕರು, ಕಾಲೇಜು 3 ಕೂಡ ಪ್ರಮುಖ ಕಾರಣ ಆಗ್ತದೆ. ಈ ನಿಟ್ಟಿನಲ್ಲಿ ಪೋಷಕರು ಮತ್ತು ಕಾಲೇಜು ಹೆಚ್ಚು ಸಪೋರ್ಟಿವ್ ಆಗಿ ಇರಬೇಕಾಗತ್ತೆ ಮಕ್ಕಳ ಜೊತೆಗೆ. ಈ ನಿಟ್ಟಿನಲ್ಲಿ ಕಾಲೇಜಿಂದ ನಮಗೆ ಸರಮಿ ಕಾಲೇಜಿಂದ ಸಂಪೂರ್ಣ ಒಂದು ಸಹಕಾರ ಸಿಕ್ಕಿದೆ. ಅವರು ಎಫರ್ಟ್ಸ್ ಕೂಡ ಹಾಕಿದ್ದಾರೆ. ಹೆಚ್ಚುವರಿ ಕ್ಲಾಸ್ ಮಾಡ್ತಕ್ಕಂಥದ್ದು, ಏನೇ ಮಕ್ಕಳಿಗೆ ಡೌಟ್ಸ್ ಇದ್ದರೂ ಕೂಡ ಈವನ್ ಭಾನುವಾರ ಕೂಡ ಕರೆದು ಮಕ್ಕಳಿಗೆ ಡೌಟ್ಸನ್ನು ಕ್ಲಿಯರ್ ಮಾಡ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲೂ ಸ್ಟಡಿಗೆ ಸಪೋರ್ಟಿವ್ ಆಗಿ ಅವರು ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ಸರಮಿ ಕಾಲೇಜಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಒಂದು ಅಡ್ಮಿಷನ್ಸು, ಕಾಲೇಜಿನ ಒಂದು ಫ್ಯೂಚರ್ ಇನ್ನೂ ಹೆಚ್ಚೆಚ್ಚು ಬೆಳೀಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಎಕ್ಸ್ಪೆಕ್ಟೇಷನ್ ಇತ್ತು. ಅವಳು ಎಕ್ಸಾಮ್ ತುಂಬ ಬರೆದು ಬಂದವಳು, ತುಂಬ ಕಾನ್ಫಿಡೆಂಟ್ ಆಗಿ ನಮ್ಮ ಜೊತೆಗೆ ಮಾತಾಡಿದ್ಲು. ನಂದು ಔಟ್ ಆಫ್ ಔಟ್ ಬರುತ್ತೆ ಅಂತ ಕಾನ್ಫಿಡೆಂಟ್ ಇಂದ ಹೇಳ್ತಾ ಇದ್ದೆ. ಈಗ ಯೂಶ್ವಲಿ ಮಕ್ಕಳಿಗೆ ನಾನು ಈಗಾಗಲೇ ಹೇಳಿದಾಗೆ ಮಕ್ಕಳ ಶಿಕ್ಷಣದಲ್ಲಿ ಪೋಷಕರು, ಕಾಲೇಜ್ ಕ್ಯಾಂಪಸ್ಸು ಮತ್ತು ಮಕ್ಕಳು 3 ಜನ ಕಾರಣರಾಗ್ತಾರೆ. ಯಾರ ಮೇಲೆ ಒಬ್ಬರ ಮೇಲೆ ಒತ್ತಡ ಹಾಕೋದಾಗ್ಲಿ ಅಥವಾ ಕಾಲೇಜ್ ಮೇಲೆ ನಾವು ಬ್ಲೇಮ್ ಮಾಡೋದಾಗ್ಲಿ ಇದೆಲ್ಲ ಮಾಡಬಾರ್ದು. ಪೋಷಕರದ್ದು ಪಾತ್ರ ಬಹಳ ಮುಖ್ಯ ಇದೆ. ಈ ಮಕ್ಕಳು ಕೂಡ ಗುರಿ ಒಂದು ಇಟ್ಟುಕೊಂಡ್ಬಿಟ್ಟು ಅದಕ್ಕೆ ಅವರು ಪ್ರಯತ್ನ ಮಾಡಬೇಕು. ಅವರಿಗೂ ಕೂಡ ಅವರ ಮುಂದಿನ ಶಿಕ್ಷಣದ ಬಗ್ಗೆ ಮತ್ತು ಭವಿಷ್ಯದ ಬಗ್ಗೆ ಕ್ಲಾರಿಟಿ ಇಟ್ಕೊಂಡು ಅವ್ರು ಸ್ಟಡಿಯನ್ನು ಮಾಡಬೇಕಾಗತ್ತೆ. ಯಾವುದೇ ಮಧ್ಯದಲ್ಲಿ ಅನೇಕ ಅಟ್ರಾಕ್ಷನ್ಗಳು ಮಕ್ಕಳಿಗೆ ಇರ್ತವೆ. ಅದಕ್ಕೆ ಯಾವುದಕ್ಕೂ ಕೂಡ ಅವರು ಗಮನ ಕೊಡದೆ ತಮ್ಮ ಗುರಿಯತ್ತ ಸಾಗಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ.